ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ರಾಬರಿ ಕಳ್ಳತನ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನ HSR ಲೇಔಟ್ನಲ್ಲಿ ಮೊಬೈಲ್ ಕಸಿದು ಪರಾರಿಯಾಗಿದ್ದಾನೆ ಕದೀಮ ಎನ್ನುವಂಥದ್ದು ಗೊತ್ತಾಗಿದೆ. ರ್ಯಾಪಿಡೋ ಬೈಕ್ಗಾಗಿ ಕಾಯ್ತಾ ಇದ್ದ ವ್ಯಕ್ತಿ ಮೊಬೈಲ್ ಅಬೇಸ್ ಮಾಡಲಾಗಿದೆ. ನಂಬರ್ ಪ್ಲೇಟ್ ಇಲ್ಲದ ವಾಹನದಲ್ಲಿ ಈ ಕದೀಮ ಬಂದಿದ್ದ ಕೃತ್ಯವನ್ನ ಎಸಗಿದ್ದಾನೆ ಎನ್ನುವಂತ ಮಾಹಿತಿ ಇದೆ. HSR ಲೇಔಟ್ನ ಫಸ್ಟ್ ಸೆಕ್ಟರ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಸುಮಂತ್ ಎಂಬುವರ ಮೊಬೈಲ್ ಕಸಿದು ಪರಾರಿಯಾಗಿದ್ದಾನೆ ಕಳ್ಳ. 3 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಇದು. ತಡವಾಗಿ ಬೆಳಕಿಗೆ ಬಂದಿದೆ. ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ರಾತ್ರಿ 9:50ರ ಸುಮಾರಿಗೆ ಈ ಘಟನೆ ನಡೆದಿದೆ. ಸಿಸಿಟಿವಿಯಲ್ಲಿ ದೃಶ್ಯಾವಳಿ ಸೆರೆಯಾಗಿದೆ. HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ರ್ಯಾಪಿಡೋ ಬೈಕ್ಗಾಗಿ ಕಾಯ್ತಾ ಇದ್ದಂತ ವ್ಯಕ್ತಿಯ ಮೊಬೈಲ್ ಅನ್ನ ಎಗರಿಸಿಕೊಂಡು ಹೋಗಿರುವಂತಹ ದೃಶ್ಯಾವಳಿಗಳನ್ನ ನೀವಿಲ್ಲಿ ನೋಡ್ತಾ ಇರಬಹುದು. ನಂಬರ್ ಪ್ಲೇಟ್ ಇಲ್ಲದೆ ಬಂದಂತ ಅಪರಿಚಿತ ವ್ಯಕ್ತಿ ಈ ಮೊಬೈಲ್ ಅನ್ನ ಕದ್ದು ಪರಾರಿಯಾಗಿದ್ದಾನೆ. ಗಮನಿಸ್ತಾ ಇರಬಹುದು ಸಿಸಿಟಿವಿಯ ದೃಶ್ಯಾವಳಿಗಳಲ್ಲೂ ಕೂಡ. ಒಂದ್ ಕಡೆಯಲ್ಲಿ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಕೃತ್ಯಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಯಾರಾದರೂ ರೋಡ್ ಸೈಡ್ ಅಲ್ಲಿ ಮೊಬೈಲ್ ಅಲ್ಲಿ ನಿಂತ್ಕೊಂಡು ಮಾತನಾಡ್ತಾ ಇದ್ರೆ ಅವ್ರ ಮೊಬೈಲ್ ಅನ್ನ ಎತ್ಕೊಂಡು ಹೋಗೋದು, ಹೀಗೆ ಅನೇಕ ಪ್ರಕರಣಗಳು ಕೂಡ ವರದಿಯಾಗ್ತಾ ಇವೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಗಮನಿಸ್ತಾ ಇದ್ವಿ ಇತ್ತೀಚೆಗೆ ಇಂಥ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಒಟ್ನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಯನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ ಹೇಗೆ? ಎಸ್ ಸಂಪತ್, ಈ ಒಂದು ಘಟನೆ ನಡೆದಿರುವಂತದ್ದು ನಗರದ HSR ಲೇಔಟ್ ಮೊದಲನೇ ಸೆಕ್ಟರ್ ನಲ್ಲಿ ಸುಮಂತ್ ಎಂಬ ವ್ಯಕ್ತಿ 3 ದಿನದ ಹಿಂದೆ ರಾತ್ರಿ ಸುಮಾರು 9:30 ಸಮಯದಲ್ಲಿ ಅವರು ರ್ಯಾಪಿಡೋ ಬೈಕ್ ಗಾಗಿ ಅಲ್ಲಿ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಒಂದು 2 ವೀಲರ್ ನಲ್ಲಿ ಬರ್ತಾನೆ. ಬಂದು ಮುಂದೆ ಟರ್ನಿಂಗ್ ನಲ್ಲಿ ಮತ್ತೆ ಹೋಗಿ ಯೂ-ಟರ್ನ್ ಅನ್ನ ಮಾಡಿಕೊಂಡು ವಾಪಸ್ ಬರುವಾಗ ಮೊಬೈಲ್ ಅನ್ನ ಕಿತ್ಕೊಂಡು ಹೋಗಿರುವಂತದ್ದು. ಈಗಾಗಲೇ HSR ಲೇಔಟ್ ಕಂಪ್ಲೇಂಟ್ ಅನ್ನ ಕೂಡ ದಾಖಲಿಸಲಾಗಿದೆ. ಈಗ ಪೊಲೀಸರು ಕೂಡ ಸದ್ಯ ಇನ್ನ ವ್ಯಕ್ತಿಯನ್ನ ಹುಡುಕಾಟವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ಮಾಹಿತಿ ಕೂಡ ಲಭ್ಯವಾಗಿರುತ್ತದೆ. ಇತ್ತೀಚೆಗೆ ಈ ರೀತಿ ಒಂದು ಘಟನೆಗಳು ಹೆಚ್ಚಾಗುತ್ತಾ ಇದಾವೆ. ಜೊತೆ ಗಳ ಹಾವಳಿ ಕೂಡ ಹೆಚ್ಚಾಗ್ತಾ ಇದೆ. ಎಲ್ಲೊಂದ್ ಕಡೆ ಇಂಥವರಿಗೆ ಪೊಲೀಸರ ಭಯ ಇಲ್ಲ ಅಂತೇಳಿ ಅನ್ನಿಸ್ತಿರುವಂತದ್ದು. ಇನ್ನಾದ್ರೂ ಪೊಲೀಸರು ಚಳಿ ಬಿಡಿಸುವ ಒಂದು ಕೆಲಸವನ್ನ ಮಾಡಬೇಕಾಗಿದೆ ಅನ್ನೋದು. ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.